ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ನಗರದಲ್ಲಿ ಮೂಕಜೀವಿಗಳ ರೋದನೆ ಯಾರೂ ಕೇಳುವವರೇ ಇಲ್ಲ ಎನ್ನುವಂತಾಗಿದ್ದು, ಅನಾಥ ಹಸುಗಳ ದುಸ್ಥಿತಿ ಹೇಳತೀರದಾಗಿದೆ. ಕಳೆದ 3-4 ದಿನಗಳಿಂದ ಮಾಸ್ತಿಕಟ್ಟೆ ದೇವಸ್ಥಾನದ ಸಮೀಪ ಗಾಯಗೊಂಡು ನರಳಾಡುತ್ತಿರುವ ಹಸುವಿಗೆ ಚಿಕಿತ್ಸೆ ಕೊಡಿಸಿ ರಕ್ಷಣೆ ಮಾಡಲು ಯಾರೂ ಮುಂದೆ ಬಂದಿಲ್ಲ. ಹಾಗಾದರೆ ರಕ್ಷಣೆಯ ಜವಾಬ್ದಾರಿ ಯಾರದು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಕಳೆದ 3-4 ದಿನಗಳಿಂದ ಯಲ್ಲಾಪುರ ರಸ್ತೆಯ ಮಾಸ್ತಿಕಟ್ಟೆ ದೇವಸ್ಥಾನದ ಸಮೀಪ ಹಸುವೊಂದು ಗಂಭೀರ ಗಾಯಗಳಿಂದ ನರಳಾಡುತ್ತಿದೆ. ಆದರೆ ಶಿರಸಿ ನಗರಸಭೆಯಾಗಲಿ ಪಶು ವೈದ್ಯಕೀಯ ಇಲಾಖೆಯಾಗಲಿ ಇದುವರೆಗೆ ಸ್ಥಳಕ್ಕೆ ಬಂದು ಸ್ಪಂದಿಸಿಲ್ಲ. ಇತ್ತೀಚಿನವರೆಗೂ ಗೋರಕ್ಷಕ ಪಡೆ ಗಾಯಗೊಂಡ ಅನಾಥ ಹಸುಗಳನ್ನು ರಕ್ಷಿಸಿ ಚಿಕಿತ್ಸೆ ನೀಡಿ ಪಾಲನೆ ಪೋಷಣೆ ಮಾಡುತ್ತಿತ್ತು. ಮೂಕ ಪ್ರಾಣಿಗಳ ರಕ್ಷಣೆಗೆ ಪಣ ತೊಟ್ಟ ಈ ತಂಡಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆಯೂ ವ್ಯಕ್ತವಾಗಿತ್ತು. ಆದರೆ ಕೆಎಚ್ಬಿ ಕಾಲೋನಿ ನಡೆದ ಅನಾಥ ಹಸುಗಳ ಕಾರ್ಯಾಚರಣೆ ವಿಚಾರದಲ್ಲಿ ಉಂಟಾದ ಮಾತಿನ ಚಕಮಕಿಯ ನಂತರ ಗೋರಕ್ಷಕ ಪಡೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ಇಷ್ಟು ದಿನ ಪ್ರತಿಫಲಾಪೇಕ್ಷೆ ಇಲ್ಲದೆ ರವಿಗೌಳಿ ನೇತೃತ್ವದ ಗೋರಕ್ಷಕ ಪಡೆ ರಕ್ಷಣೆಗೆ ಧಾವಿಸುತ್ತಿದ್ದರೆ ಇನ್ನು ಮುಂದೆ ಮೂಗಜೀವಿಗಳ ರಕ್ಷಣೆಗೆ ಯಾರು ಮುಂದಾಗುತ್ತಾರೆ? ಸದ್ಯ ಈ ಸಮಸ್ಯೆ ಬಗೆಹರಿಸುವ ಸಂಪೂರ್ಣ ಜವಾಬ್ದಾರಿ ನಗರಸಭೆ ಮೇಲಿದೆ. ಆಡಳಿತ ಮುಂದೇನೂ ಕ್ರಮ ಕೈಗೊಳ್ಳಲಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ.